ಭಕ್ತಿ ಯೋಗ. ಬ್ರಹ್ಮರ್ಷಿ ನಾರದರು ಮಹಾಜ್ಞಾನಿ. ಅವರು ಎಲ್ಲಿ ಏನನ್ನು ನೋಡಿದರೂ ಸೌಂದರ್ಯವೇ ಕಾಣಿಸ್ತಾ ಇರುತ್ತೆ. ಎಲ್ಲೆಲ್ಲಿ ಕಣ್ಣು ಹಾಯಿಸಿದರೂ ಸತ್ಯದ ದರ್ಶನವಾಗ್ತಾ ಇರುತ್ತೆ. ಅವರ ಕೈಯಲ್ಲಿ ಯಾವಾಗಲೂ ವೀಣೆ ಇರ್ತಾಯಿತ್ತು. ಅದನ್ನೇ ನುಡಿಸ್ತಾ ಇದ್ದರು, ಹಾಡ್ತಾ ಇದ್ದರು. ಪ್ರತಿಯೊಂದು ಕ್ಷಣವನ್ನು ಆಸ್ವಾದಿಸ್ತಾ ಇದ್ದರು. ಭಕ್ತಿಯಿಂದ ಕೂಡಿರ್ತಾಯಿದ್ರು. ಅದೇ ರೀತಿ ಈ ಜಗತ್ತು ಸಹ ಭಗವಂತನಿಂದ ನಿರ್ಮಿಸಲ್ಪಟ್ಟಿರುವುದು. ಬಹಳ ಸೌಂದರ್ಯದಿಂದ ಕೂಡಿದೆ. ಅದನ್ನು ಪ್ರೀತಿಸು, ದ್ವೇಷಿಸಬೇಡ. ರಾತ್ರಿ ಆಯಿತು, ಏನೂ ಕಾಣುವುದಿಲ್ಲ ಅಂತ ಅಂದ್ಕೊಳ್ಬೇಡ. ತಲೆ ಎತ್ತಿ ನೋಡು, ಪೂರ್ಣ ಚಂದ್ರನು ಕಾಣಿಸ್ತಾನೆ. ಸಾವಿರಾರು ನಕ್ಷತ್ರಗಳು ಮಿನುಗ್ತಾ ಇವೆ. ಅವುಗಳನ್ನು ಆಸ್ವಾದಿಸು. ಯಾರಿಗಾಗಿಯೋ ನಾವು ಮಾಡುವುದಿಲ್ಲ, ಕೇವಲ ನಮ್ಮ ತೃಪ್ತಿಗಾಗಿ, ನಮ್ಮ ಆನಂದಕ್ಕಾಗಿ ಮಾಡಿಕೊಳ್ಬೇಕು. ಕೋಗಿಲೆಯು ಹಾಡುತ್ತೆ, ಬಹಳ ಸುಂದರವಾಗಿ ಹಾಡುತ್ತೆ. ಯಾರೋ ಕೇಳ್ತಾರೆ ಅಂಥೇಳಿ ಅದು ಹಾಡಲಿಲ್ಲ. ಕೇವಲ ತನ್ನ ತೃಪ್ತಿಗಾಗಿ ಹಾಡುತ್ತೆ. ಯಾವ ನಿರೀಕ್ಷೆಯೂ ಇರಲಿಲ್ಲ. ಹಾಗೇ ಆನಂದವಾಗಿ ಹಾಡುತ್ತೆ. ಹಾಗೇ ನಾವು ಸಹ ನಮ್ಮ ಬದುಕನ್ನು ಸಾಗಿಸಬೇಕು ಆನಂದವಾಗಿ. ಅದೇ ಭಕ್ತಿ, ಅದೇ ಪಾರಮಾರ್ಥಿಕ. ಭಕ್ತಿ ಅಂತಂದರೆ ಪರಮ ಪ್ರೇಮ. ಒಬ್ಬನಿಗೆ 3 ಮಕ್ಕಳು. ಮೊದಲನೆಯವನು ತಂದೆಗೆ ಪ್ರೀತಿ, ಕೊನೆಯವನು ತಾಯಿಗೆ ಇಷ್ಟ. ಆದರೆ ಮಧ್ಯದವನಿಗೆ ಯಾರೂ ಪ್ರೀತಿಸ್ತಾ ಇರಲಿಲ್ಲ. ಒಂದು ದಿನ ಆ ಊರಿನ ರಾಜ ಯಜ್ಞ ಮಾಡಬೇಕು ಅಂತ ಅಂದ್ಕೊಳ್ತಾನೆ. ಅದಕ್ಕಾಗಿ ನರಬಲಿಯನ್ನು ಕೊಡಬೇಕು. ಯಾರಾದರೂ ಸಿಗ್ತಾರೇನೋ ಅಂತ ಅಂದ್ಕೊಂಡು ಹೋಗುವಾಗ ಮಧ್ಯದವನು ಕಾಣಿಸ್ತಾನೆ. ಅವನ ತಂದೆ ತಾಯಿಗಳನ್ನು ಕರೆದು ಕೇಳಿದಾಗ ತಂದೆಗೆ ದೊಡ್ಡವನು, ತಾಯಿಗೆ ಚಿಕ್ಕವನು ಇಷ್ಟವಾದ್ದರಿಂದ ಇಬ್ಬರು ಮಧ್ಯದವನನ್ನು ರಾಜನಿಗೆ ಕೊಡಲು ಒಪ್ಪಿಕೊಳ್ತಾರೆ. ಕೇವಲ ಹಣಕ್ಕಾಗಿ. ಕಾಪಾಡಬೇಕಾದಂತಹ ತಂದೆ ತಾಯಿಗಳು, ಪಾಲಿಸಬೇಕಾದಂತಹ ರಾಜ ಎಲ್ಲರೂ ಕೈ ಬಿಡ್ತಾರೆ. ಆದ್ದರಿಂದ ಇದು ವ್ಯಾವಹಾರಿಕ ಪ್ರೇಮವಾಗತ್ತೆ, ಪರಮ ಪ್ರೇಮ ಅಲ್ಲ.